ನೋಡಿ, ವಕ್ಫ್ ವಿಚಾರ ಭಾಳ ಚರ್ಚೆ ಆಗ್ತಾ ಇದೆ. ನ್ಯಾಯಯುತವಾಗಿ ವಕ್ಫ್ ಸಿಕ್ಕೋದ್ರೆ ಸಿಗಲಿ, ಆದರೆ ಅಪರಿಮಿತವಾಗಿ ಕೊಟ್ಟು ನೋಡಿ, 1500 1700 ಇಲ್ಲಿ ಭಾರತದಲ್ಲಿ ಮುಸ್ಲಿಂ ರಾಜರು ಆಡಳಿತ ನಡೆಸಿ ಆಗ ದಾನ ಕೊಟ್ಟಿದ್ರಂತೆ, ಮತ್ತೊಂದು ಕೊಟ್ಟಿದ್ರಂತೆ. ಎಲ್ಲವೂ ಕೂಡ ಭಾರತ ಪಾಕಿಸ್ತಾನ ಆದಾಗ ಕ್ಲಿಯರ್ ಆಗಬೇಕಾಗಿತ್ತು. ನಂಬರ್ 1. ಈಗ ನಾನು ಹೇಳಿದೆ 1,21,000 ಎಕರೆಯಲ್ಲಿ 1,12,000 ದಾಖಲೆ ಇಲ್ಲ ಅಂತೇಳಿ ನಾನಲ್ಲ, ಅಸಾದುದ್ದೀನ್ ಓವೈಸಿ ಹೇಳಿದ್ದು. ಈ ಕಾಲಘಟ್ಟದ ದಾಖಲೆ ಇಲ್ಲ ಅಂತಂದ್ರೆ ಆಗಿದ್ರೆ ಆ ಜಾಗ ಯಾರಿಗೆ ಸೇರಬೇಕು? ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ये अगर कानून बन जाएगा, उत्तर प्रदेश में 1,21,000 वक्फ की प्रॉपर्टीज हैं, 1,12,000 के पास कागज ही नहीं है. वक्फ यूजर खत्म हो गया तो जायदादें कौन लेगा? वो जायदादें कौन लेगा बताओ? तुम्हारे पास लीगल उसके ऊपर इख्तियारी नहीं होगा, कोई भी घुस जाएगा. वक्फ यूजर निकाल दिए. ನೋಡಿ, ಅದು ಎಕರೆ ಅಲ್ಲ, 1,21,000 ಪ್ರಾಪರ್ಟಿ. ಅದರಲ್ಲಿ 1,12,000 ಪ್ರಾಪರ್ಟಿಗೆ ದಾಖಲೆ ಇಲ್ಲ ಅಂತೇಳಿ ಅಸಾದುದ್ದೀನ್ ಓವೈಸಿ ಹೇಳ್ತಾರೆ. ಹಾಗಿದ್ರೆ ಆ 1,12,000 ಪ್ರಾಪರ್ಟಿ ಮುಂಡಾ ಮುಚ್ಚಿತು ಪ್ರಾಪರ್ಟಿ ಅಲ್ವಾ? ಪ್ರಾಪರ್ಟಿ ಇರೋದು ಯಾವುದು? 11,000ಕ್ಕೆ ಮಾತ್ರ ಇರೋದಲ್ವಾ? ಉಳಿದದ್ದು ಎಲ್ಲ ಬೋಳಿಸಿದೆ ಅಲ್ವಾ? ಯಾರನ್ನೋ ಮುಂಡಾ ಮುಚ್ಚಿತು. ಅದನ್ನೇ ಹೇಳ್ತಿರೋದು. ಆ ಪ್ರಾಪರ್ಟಿಗೆ ನೀವು ದಾಖಲೆ ಇಲ್ಲದೆ ಹೆಂಗೆ ತನ್ನ ವಶಕ್ಕೆ ತಗೊಂಡ್ರಿ? ಅದು ಈಗ ಚರ್ಚೆ ಆಗಬೇಕಾಗಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ವಕೀಲರೊಬ್ಬರು ಹೇಳ್ತಾರೆ, ವಕ್ಫ್ ಎಂಬುದೇ ಸುಳ್ಳು. ಗೊತ್ತಿಲ್ಲ, ಅದು ಅವರ ಏನು ಪರ್ಸೆಪ್ಷನ್. ಅದು ಭಾರತದಲ್ಲಿ ವಕ್ಫ್ ಬೇಡ ಅಂತ ಕೆಲ ನಾಯಕರು ಹೇಳ್ತಾರಂತೆ. ಜಗತ್ತಿನ ಕೆಲ ಮುಸ್ಲಿಂ ದೇಶಗಳಲ್ಲಿ ವಕ್ಫ್ ಜಾರಿಯೇ ಮಾಡಿಲ್ವಂತೆ. ಮುಸ್ಲಿಮರೇ ಹೆಚ್ಚಿರೋ ಟರ್ಕಿಯಲ್ಲಿ ವಕ್ಫ್ ಇಲ್ಲ. ಸಿರಿಯಾ, ಸುಡಾನ್, ಈಜಿಪ್ಟ್, ಇರಾಕ್, ಟ್ಯುನೇಷಿಯಾ, ಜೋರ್ಡನ್ ಅಂತ ಮುಸ್ಲಿಂ ದೇಶದಲ್ಲಿ ವಕ್ಫ್ ಅನ್ನೋದೇ ಇಲ್ಲ. ಶರಿಯಾ ಕಾನೂನು ಇರುವ ಕೆಲ ದೇಶಗಳಲ್ಲಿ ವಕ್ಫ್ ಇದೆ. ಎಲ್ಲಿ ಶರಿಯಾ ಕಾನೂನು? ಏನು ಶರಿಯಾ ಕಾನೂನು ಅಂದರೆ ಕದ್ದರೆ ಕೈ ಕಟ್ ಮಾಡು, ಬೇರೆ ಏನಾದರೂ ಮಾಡಿದರೆ ಕಲ್ಲು ಹೊಡೆದು ಸಾಯಿಸು. ಆದರೆ ಭಾರತದಲ್ಲಿ ಶರಿಯಾ ಕಾನೂನು ಇಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ, ಸಂವಿಧಾನವೇ ಎಲ್ಲ. ಆದರೆ ಅಪರಿಮಿತ ಅಧಿಕಾರ ಕೊಟ್ಟಾಗ ಇಲ್ಲ, ಏನು ಬೇಕಿದ್ರೂ ಮಾಡ್ಕೋಬೋದು ಅಂತ ಹೇಳುವಾಗ ಯಾರಾದರೂ ಬಂದು ಹೇಳ್ತಾರಾ, ಯಾವುದಾದ್ರೂ ಕದ್ದಿದ್ದೇನೆ 420 ಶಿಕ್ಷೆ ಬೇಡ, ಕೈ ಕಡಿಯೋ ಶಿಕ್ಷೆ ಕೊಡಿ ಅಂತ ಯಾರು ಕೇಳಲೇ ಇಲ್ಲ. ಕೇಳಬೇಕಿತ್ತಲ್ವಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಪ್ರಜಾಪ್ರಭುತ್ವ. ಅದು ಚೇಂಜ್ ಮಾಡಿದೆ. ನಾನು ಶಾಬಾನ್ ಪ್ರಕರಣವನ್ನು ಹೇಳಿದೆ. ಶಾಬಾನ್ ಅಂತ ಹೆಣ್ಣು ಮಗಳು ತನಗೆ ಏನು ಬೆನಿಫಿಟ್ ಕೊಡಿ, ಗಂಡನಿಂದ ಬಿಟ್ಟಿದ್ದಾನೆ ಅಂತ ಹೇಳೋ ಸುಪ್ರೀಂ ಕೋರ್ಟ್ ಓಕೆ ಕೊಡಿ ಅವಳಿಗೆ ಕೇಳಿದಾಗ, ಬೇಡ ಅಂತ ಹೇಳಿದಾಗ ಕಾನೂನನ್ನೇ ಚೇಂಜ್ ಮಾಡಿಬಿಟ್ರು, ಸಂವಿಧಾನ ತಿದ್ದುಪಡಿ ಮಾಡಿಬಿಟ್ರು ರಾಜೀವ್ ಗಾಂಧಿ. ಇಂಥದ್ದೆಲ್ಲ ನಡೆದಿದೆ ಈ ದೇಶದಲ್ಲಿ. ಅದನ್ನು ಯಾಕೆ ಹೇಳ್ತೀವಿ ಅಂತಂದರೆ, ಪಾಪ 99% ಮುಸ್ಲಿಮರು ಅದನ್ನು ಒಪ್ಪಿರಲಿಕ್ಕಿಲ್ಲ. ಕಾನೂನು ಏನು ಹೇಳಿದೆಯಪ್ಪ ಅದನ್ನು ಮಾಡಲಿ ಶಾಬಾನು ಅವರಿಗೆ ಅಂಥೇಳಿ. ಆ 1% 2% ಯಾರು ಮಾತಾಡಿರ್ತಾರೆ, ಅವರ ಪರವಾಗಿ ಯಾಕೆ ಹೋಗಿರ್ತಾರೆ ಅಂತಂದರೆ ಅದನ್ನೇ ಹೇಳೋದು ತುಷ್ಟೀಕರಣ ಅಂತ. ಅಂದರೆ ಮುಸ್ಲಿಮರನ್ನು ಬೇರ್ಪಡಿಸೋದು ಒಂದು ರೀತಿಯಲ್ಲಿ ಮುಖ್ಯವಾಹಿನಿಯಿಂದ. ಯಾರು ಮಾಡಿದ್ದು? ನಮ್ಮ ರಾಜಕಾರಣಿಗಳು ಮಾಡಿದ್ದು. ಸರ್ವಧರ್ಮೀಯರು ಒಪ್ಪುವ ಸಂವಿಧಾನ ನಮ್ಮಲ್ಲಿದೆ. ಸರ್ವಧರ್ಮೀಯರು. ಹಿಂದೂ ಆಗಿದ್ದರೆ ನಾನು ಶಿವನನ್ನು ಪೂಜಿಸ್ತೀನಿ, ಲಕ್ಷ್ಮೀನ ಪೂಜಿಸ್ತೀನಿ, ದೇವಸ್ಥಾನಕ್ಕೆ ಹೋಗಬೇಡ, ಸಂವಿಧಾನಕ್ಕೆ ಮರ್ಯಾದೆ ಕೊಡು. ಇನ್ನೊಬ್ಬ ಮುಸ್ಲಿಂ ಇರ್ತಾನೆ, ಇಲ್ಲ ನನಗೆ ಪ್ರತಿ ಶುಕ್ರವಾರ ಹೋಗಲೇಬೇಕು ಮಸೀದಿಗೆ, ಹೋಗಪ್ಪ. ಇಲ್ಲ ನನಗೆ ನನ್ನ ಮದುವೆಗಳೆಲ್ಲ ಮುಸ್ಲಿಂ ಸಂಪ್ರದಾಯ ಇದೆ, ಮಾಡಪ್ಪ. ಇಲ್ಲ ಎಲ್ಲವೂ ಕೂಡ ಅಂತ್ಯ ಸಂಸ್ಕಾರಗಳು ಮುಸ್ಲಿಂ, ಮಾಡ್ರಪ್ಪ. ಎಲ್ಲದಕ್ಕೂ ಅವಕಾಶ ಇದೆ ಸಂವಿಧಾನದಲ್ಲಿ, ಎಲ್ಲದಕ್ಕೂ. ಒಬ್ಬ ಮುಸ್ಲಿಂ ಹೇಳ್ಬೋದು, ನನಗೆ ದೇವಸ್ಥಾನಕ್ಕೆ ಏನು ಮಸೀದಿಗೆ ಹೋಗಿ ಮನಸ್ಸಿಲ್ಲ, ನಿನ್ನಿಷ್ಟ. ಯಾರು ಬಲವಂತ ಮಾಡಲಿಕ್ಕಿಲ್ಲ ಇಲ್ಲಿ. ನೀವಾಗಿ ಹೋಗ್ತೀರ ಅಂದರೆ ಯಾರು ಬೇಡ ಅನ್ನಲ್ಲ. ಅದನ್ನೇ ಸ್ವಾತಂತ್ರ್ಯ ಅಂತ ಹೇಳೋದು. ಓಕೆ ತಾರೆ ಮುಸ್ಲಿಂ SP ಇರ್ತಾರೆ. ನಾಳೆ ಹಾಸನಾಂಬ ದೇವಸ್ಥಾನದ ಬಾಗಿಲು ತೆಗೀಬೇಕಂದ್ರೆ DC ಬಳಿ ಕೀ ಇರುತ್ತೆ. ಯಾವುದೋ ಒಂದು DC. ನಾನೊಂದು ಉದಾಹರಣೆ ಹೇಳಿದ್ದು, ಗೋಮಾಂಸ ತಿಂದು ಬಂದು ಓಪನ್ ಮಾಡ್ತಾರೆ, ಒಪ್ಪಿಗೆನಾ? ಆ ಥರ ಇದೆಯಲ್ವಾ ಕಾನೂನು? ಆ ಥರ ಇದೆಯಲ್ವಾ? ಇದರಲ್ಲಿರಬಾರ್ದು ಅಂದರೆ ಆಗಿದ್ರೆ
ಇರ್ತಾರೆ, ಅನ್ಯ ಧರ್ಮೀಯರು ಇರ್ತಾರೆ. ತಪ್ಪೇನು ಆಗಿದ್ರೆ? ಇದು ಧರ್ಮಾಧಾರಿತ ದೇಶ ಅಲ್ಲ ಅಂತ ಹೇಳ್ತಾ ಇದ್ದೀರಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾ ಇದ್ದೀರಿ. ಹಿಂದೂ ದೇವಸ್ಥಾನದ ಏನು ಇಲಾಖೆಗಳಲ್ಲಿ ಅನ್ಯ ಧರ್ಮೀಯರು ಇರ್ತಾರೆ. ಇದೀಗ ವಕ್ಫ್ ಸಮಿತಿಯಲ್ಲೂ ಕೂಡ ಅನ್ಯ ಧರ್ಮೀಯರು ಇರ್ತಾರೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗತ್ತೆ. ನೋಡಿ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ, ವಿವಾದಿತ ಭೂಮಿ ಅಂದ್ರೇನು? ದಾಖಲೆ ಇಲ್ಲದ ಭೂಮಿ, ಕಂಡ ಆಸ್ತಿ ನನ್ನದು ಅಂತ ಹೇಳಿಕೊಳ್ಳುವಂತಿಲ್ಲ. ಇವತ್ತು ಬಂದಿದ್ರಲ್ಲ ವರ್ಣ ಕ್ಷೇತ್ರದಲ್ಲಿ, ಏನು ಮೇಡಮ್ ಯಾವಾಗ ಖಾಲಿ ಮಾಡ್ತೀರಿ? ಅರೆ ಏನು ಖಾಲಿ ಮಾಡಲಿ, ಮನೆ ಯಾಕೆ ನಮ್ಮದು ವಕಫು. ಅರೆ ಹೆಂಗಪ್ಪ ವಕಫು? ನೋಡಿ ಪಾಣಿ ಎಲ್ಲಿದೆ? ಇಲ್ಲಪ್ಪ ನಂದು ದಾಖಲೆ ಇದೆ. ಅದು ಗೊತ್ತಿಲ್ಲ. ಆಯಿತು, ನಿನ್ನ ದಾಖಲೆ ತಗೊಂಬ. ನಾವು ಕೊಡೋಂಗಿಲ್ಲ. ಯಾರು ಹೇಳಿದ್ದು? 2013 1995 ನಮಗೆ ಅಪರಿಮಿತ ಅಧಿಕಾರ. ಹಾಂ, ಅದಕ್ಕೆ ಅದು ಟೈಟ್ ಆಗುತ್ತೆ. ಈಗ ಡಿ ಸಿಗೆ ಈಗ ಇರೋ ಆಸ್ತಿಗಳ ದಾಖಲೆ ಕೊಡಬೇಕು. ಈಗ ಬರುತ್ತೆ ನೋಡಿ ಉತ್ತರ. ಒಬ್ಬ ನಾಯಕ ಹೇಳ್ತಾನೆ ಉತ್ತರ ಪ್ರದೇಶದಲ್ಲಿ, ನಮ್ಮ ಹತ್ರ 1 ಲಕ್ಷ ಎಕರೆ ಜಾಗ ಇದೆ, ದಾಖಲೆ ಇಲ್ಲ. ಅರೆ ದಾಖಲೆ ಇಲ್ಲದೆ ಯಾಕೆ ಮಾಡ್ಕೊಂಡ್ರಿ? ಪ್ರಶ್ನೆ ಅಲ್ವಾ? ಈಗ ಯಾವುದೆಲ್ಲ ವಿವಾದಿತ ಇದೆ ಅದು ಏನಾಗುತ್ತೆ? ಡಿ ಸಿಗೆ ಈಗ ಇರೋ ಆಸ್ತಿಗಳ ದಾಖಲೆ ಕೊಡಬೇಕು. ಡಿ ಸಿಗೆ ಕೊಡ್ಬೇಕು ತಾನೆ. ಒಬ್ಬ ಹಿಂದೂ ಆಗಿದ್ದವ ಒಂದು ದೇವಸ್ಥಾನದ ಮತ್ತೊಂದು ನಿರ್ಧಾರವನ್ನು ಅಲ್ಲಿಯ ಸ್ವಾಮೀಜಿ ತಗೊಳ್ತಾರ, ಕೋರ್ಟ್ ತಾನೇ ತಗೊಳ್ಳೋದು. ದೇವಸ್ಥಾನದ ವಿಚಾರ ಸ್ವಾಮೀಜಿಗೆ ಪೂಜೆ ಪುನಸ್ಕಾರ, ಹೌದಲ್ವಾ? ಇಲ್ಲಿ ಮತ್ತೆ ಯಾಕೆ ವಕ್ಫ್ ತಗೋಬೇಕು? ಕೋರ್ಟ್ ತಗೋಬೇಕಲ್ವ, ಡಿ ಸಿನ ತಗೋಬೇಕಲ್ವ? ಎಸ್. ಈಗ ಬದಲಾವಣೆ ಆದಾಗ ವಕ್ಫ್ ಆಸ್ತಿ ಅಂತ ನಿರ್ಧಾರ ಮಾಡೋ ಹಕ್ಕು ಡಿ ಸಿಗೆ ಬರುತ್ತೆ. ಆಗ ಸಂವಿಧಾನಕ್ಕೆ ಬೆಲೆ ಬರುತ್ತೆ. ಇಲ್ಲಿ ತನಕ ಯಾರು ವಕ್ಫಲ್ಲಿರ್ತಾರೆ ಅದರ CO ಡಿಸೈಡ್ ಮಾಡ್ತಾರೆ. ಇನ್ನು ಮುಂದೆ ಬದಲಾವಣೆ ಆಗುತ್ತೆ. ಕಾನೂನಾತ್ಮಕವಾಗಿ ಅದು ವಕ್ಫ್ದು ಹೌದಾ ನಿಮ್ದ ಇದು ದಾಖಲೆ ಕೊಡಿ. ದಾಖಲೆ ಇಲ್ವಾ ಸರ್ಕಾರಕ್ಕೆ. ದಾಖಲೆ ಇದ್ದರೆ ಮಾತ್ರ ಅದು ವಕ್ಫ್ ಬೋರ್ಡ್ ಆಸ್ತಿ. ದಾಖಲೆ ಇಲ್ಲದ ವಕ್ಫ್ ಆಸ್ತಿ ಸರ್ಕಾರದ ವಶ ಪಡೆಯುತ್ತೆ. ಬೇಕಿದ್ರೆ ನಾನು ಇದನ್ನು ಹೇಳ್ತೀನಿ. ಬೇಕಿದ್ರೆ ಇಲ್ಲಿ ಮುಜರಾ ಇಲಾಖೆಯದು ಕೂಡ ಅದು ದೇವಸ್ಥಾನದ ಆಸ್ತಿ ಅಂತೇಳಿ ದಾಖಲೆ ಇರುತ್ತೆ. ಇಲ್ಲ ಅಂತಂದರೆ ಈಗಲೂ ಕೂಡ ಅದು ಸರ್ಕಾರಕ್ಕೇನೆ. ಆದರೆ ದೇವಸ್ಥಾನದ ಆಸ್ತಿ ಅಂತ ಇದ್ದರೂ ಕೂಡ ಸರ್ಕಾರ ಅಲ್ಲಿ ಶಾಲೆ, ಕಾಲೇಜು, ಆಸ್ಪತ್ರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪೊಲೀಸ್ ಸ್ಟೇಷನ್ ಮಾಡಿದೆ. ಈಗ ಗೊತ್ತಾಯ್ತಾ ಯಾಕಿಷ್ಟೆಲ್ಲ ಆಗ್ತಾ ಇದೆ ಅಂಥೇಳಿ ಕರ್ನಾಟಕದಲ್ಲಿ? ಇದೇ ಕಾರಣಕ್ಕೆ ವಕ್ಫ್ ಮಂತ್ರಿಗಳು ಫುಲ್ ಅಲರ್ಟ್ ಆಗಿರೋದು. ತರಾತುರಿಯಲ್ಲಿ ದಾಖಲೆ ಸೃಷ್ಟಿ ಮಾಡಿ ರಾತ್ರೋರಾತ್ರಿ ಪಾಣಿಯಲ್ಲಿ ವಕ್ಫ್ ಆಸ್ತಿ ಗೊತ್ತಾಯ್ತಾ? ಯಾಕಂದರೆ ಆ ಆಸ್ತಿಗೆ ಗ್ಯಾರಂಟಿ ಇಲ್ಲ ಅಂತಂದರೆ ನಾಳೆ ಗೌರ್ಮೆಂಟ್ ವಾಪಸ್ ತಗೊಳ್ಳಿ. ಹಾಗಾಗಿ ಕಂಡ ಆಸ್ತಿಗಳ ದಾಖಲೆ ಸೃಷ್ಟಿ ಮಾಡ್ತಾ ಇದ್ದಾರಾ ಮಂತ್ರಿಗಳು, ಸರ್ಕಾರ, ಡಿ ಸಿಗಳು ಅಂತ ಪ್ರಶ್ನೆ ಬರುತ್ತೆ. ಅರ್ಥ ಆಯ್ತಲ್ಲ ಈಗ ನಿಮಗೆ? ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಪರಿಮಿತ ಅಧಿಕಾರ ಕಂಡವರ ಬೇಲಿಗೆ ಕಂಡವರ ಜಾಗಕ್ಕೆ ಬೇಲಿ ಹಾಕ್ಬಿಟ್ಟೆ ಎದೋಗಿ ಅಂತಾರೆ ಅನ್ನೋದು. ಆಮೇಲೆ ಎಂಥ ಕಾಟ ಕೊಡ್ತಾರೆ ಅಂತಂದರೆ ವಕ್ಫ್ ಆಸ್ತಿಯಿಂದ ತೋರಿಸ್ಬಿಡೋದು. ಈಗ ಅಲ್ಲಿ ಇದೆಯಲ್ಲ, ಇವನು ಎದ್ದೇಳ್ತಾ ಇಲ್ಲ, ಬ್ಯಾಂಕಿಂದ ಸಾಲ ಪಡೆಯೋದು, ಸಾಲ ಕಟ್ಟೋದಿಲ್ಲ, ಅದು ಅವನ ಮೇಲೆ ಬರುತ್ತೆ. ಇದೆಲ್ಲ ಕುತಂತ್ರಗಳಾಗ್ತವೆ.